ಮುಂದಿನ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಬಜೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸ್ತಾ ಇದ್ದಾರೆ. ಬಜೆಟ್ ಹೆಂಗಿರುತ್ತೆ ಅನ್ನುವಂತ ಕುತೂಹಲಗಳಿಗೆ ಉತ್ತರ ಸಿಕ್ಕಿದೆ. 4.48 ಲಕ್ಷ ಕೋಟಿ ಗಾತ್ರದ ಬಜೆಟ್ ಇದು. ಇದರಲ್ಲಿ 1.32 ಲಕ್ಷ ಕೋಟಿಯಷ್ಟು ಸಾಲ. ಕಳೆದ ವರ್ಷಕ್ಕಿಂತ 40,000 ಕೋಟಿ ಅಧಿಕ. ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಪೈಕಿ 5ರ ಪೈಕಿ 4ಕ್ಕೆ ಅನುದಾನ ಮೀಸಲಿಡಲಾಗಿದೆ. ಕಂಟಿನ್ಯೂ ಮಾಡಿದ್ದಾರೆ. ಗೃಹಲಕ್ಷ್ಮಿಗೆ 28,000 ಕೋಟಿ, ಗೃಹ ಜ್ಯೋತಿಗೆ 10,000 ಕೋಟಿ. ಈ ರೀತಿ ಕಳೆದ ಬಾರಿಯಂತೆಯೇ ಮುಂದುವರಿಸಿದ್ದಾರೆ. ಒಂದು ಯೋಜನೆಯನ್ನು ಹೊರತುಪಡಿಸಿ ಯುವ ನಿಧಿಗೆ ದುಡ್ಡಿಟ್ಟಿಲ್ಲ, ಯುವ ನಿಧಿಗೆ ಹಣ ಇಟ್ಟಿಲ್ಲ. ಉಳಿದ 4 ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ಬಜೆಟ್ನಲ್ಲಿ ಎಷ್ಟು ಅನುದಾನವನ್ನು ಇಟ್ಟಿದ್ರೋ ಅದನ್ನು ಕಂಟಿನ್ಯೂ ಮಾಡಲಾಗಿದೆ. ಅದರಲ್ಲಿ ನಿಮಗೆ ಗ್ಯಾರಂಟಿ ಯೋಜನೆಗಳ ಪೈಕಿ ಆಲ್ಮೋಸ್ಟ್ 56% ಪಡ್ಕೊಳ್ಳೋದು ಅದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಮೇಜರ್. ಅದರಲ್ಲಿ ಉಳಿದಂತೆ ಬೇರೆ ಬೇರೆ ಯೋಜನೆಗಳಿಗೆ ಎಷ್ಟೆಷ್ಟು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. 4.48 ಲಕ್ಷ ಕೋಟಿಯ ಬಜೆಟ್, ಅದರಲ್ಲಿ 1.32 ಲಕ್ಷ ಕೋಟಿ ಸಾಲ. ಬಜೆಟ್ ಮಂಡನೆಯ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಜಟಾಪಟಿ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ಮಂಡಿಸ್ತಾ ಇರುವಂತಹ ಬಜೆಟ್ಗೆ ಸಹಜವಾಗಿ ಕಾಂಗ್ರೆಸ್ ನಾಯಕರು ಬಹುಪರ ಕಂದಿದ್ದಾರೆ. ಬಿಜೆಪಿಯಿಂದ ಬರ್ತಾ ಇರುವಂತಹ ಪ್ರತಿಕ್ರಿಯೆ, ಇದು ಕಳಪೆ, ದಿಕ್ಕು ದೆಸೆ ಇಲ್ಲದಂತ ಬಜೆಟ್ ಇದು ಅನ್ನೋದು ಬಿಜೆಪಿಯಿಂದ ಬರ್ತಾ ಇರುವಂತಹ ಪ್ರತಿಕ್ರಿಯೆ. ಇದು ಪ್ರತಿ ವರ್ಷದ ಸಂಪ್ರದಾಯ. ಈ ವರ್ಷನೂ ಹಂಗೇನೆ, ಮುಂದಿನ ವರ್ಷನೂ ಹಂಗೇನೆ, ಯಾವುದೇ ಬದಲಾವಣೆ ಇಲ್ಲ. ಆಡಳಿತ ಪಕ್ಷ ಕಾಂಗ್ರೆಸ್ ಬಜೆಟ್ ಅದ್ಭುತ, ಇಂಥ ಬಜೆಟ್ ಇಲ್ಲಿವರೆಗೆ ಬಂದಿಲ್ಲ, ಮುಂದೆ ಬರೋದಿಲ್ಲ ಅಂತ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡಿದರೆ, ಬಿಜೆಪಿಯಿಂದ ಬರ್ತಾ ಇರುವಂತ ಪ್ರತಿಕ್ರಿಯೆ, ಏನ್ರಿ ಇದು ಬಜೆಟ್, ಏನ್ರಿ ಇದು ದಿಕ್ಕು ದೆಸೆ ಇಲ್ಲದ ಬಜೆಟ್ ಅಂತ. ಒಂದು ಕಳಪೆ ಬಜೆಟ್. ಯಾಕೆ ಕಳಪೆ ಅಂತಂದರೆ ಅಭಿವೃದ್ಧಿ ಶೂನ್ಯ, ಪ್ರಗತಿ ರಹಿತವಾಗಿರುವಂಥ, ಅತಿ ಹೆಚ್ಚು ಸಾಲ ಮಾಡಿರುವ ದಾಖಲೆ 1,32,00,000. 32,000 ಕೋಟಿ ಇಷ್ಟೆಲ್ಲ ಆದರೂ ಕೂಡ 1,32,000 ಕೋಟಿ ಸಾಲ ಮಾಡಿ ಸುಮಾರು 25,000 ಕೋಟಿ ಹೊಸ ತೆರಿಗೆಗಳನ್ನು ಹಾಕಿ 32,000 ಕೋಟಿ ಕೊರತೆ ಬಜೆಟನ್ನು ಮಾಡಿದರೆ ಇದು ಕಳಪೆ ಹೇಳಿದೆ. ಮತ್ತಿನ್ನೇನು? ದಿಕ್ಕು ದೆಸೆ ಇಲ್ಲದೆ, ಪ್ರಗತಿ ಶೂನ್ಯ, ಸಾಲದ ಸೂಲಕ್ಕೆ ರಾಜ್ಯವನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕಳಪೆ ಬಜೆಟ್ಟು ಮಾಡಿದ್ದಾರೆ. ಇದರಿಂದ ದೂರಗಾಮಿ ರಾಜ್ಯದ ಹಣಕಾಸಿನ ಮೇಲೆ ಭಾಳ ದೊಡ್ಡ ಪರಿಣಾಮ ಆಗ್ತಾಯಿದೆ. ರಾಜ್ಯವನ್ನು ಕನಿಷ್ಠ 10ರಿಂದ 15 ವರ್ಷ ಹಿಂದೆ ತೆಗೆದುಕೊಂಡು ಹೋಗಿರುವಂಥ ಇದು ಬಜೆಟ್ಟು. ಭಾಳ ನಿರಾಶೆ ಆಗಿದೆ. 17 ಬಾರಿ ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯ ಅವರು ಇದು ಅಪೇಕ್ಷೆ ಮಾಡಿರಲಿಲ್ಲ. ಇರಿಗೇಷನ್ಗೆ ಬರೀ 22,000 ಕೋಟಿ ಕೊಟ್ಟಿದ್ದಾರೆ. 22,000 ಕೋಟಿಯಲ್ಲಿ ದೊಡ್ಡ ನೀರಾವರಿ, ಸಣ್ಣ ನೀರಾವರಿಯ ಜೊತೆಗೆ ಅದರಲ್ಲಿ 5,000-6,000 ಕೋಟಿ ಮಾತ್ರ ಕಾಮಗಾರಿಗೆ ಇರ್ತದೆ. ಮತ್ತು ಅಪ್ಪರ್ ಕೃಷ್ಣಾಗೆ ಈ ವರ್ಷ ಕನಿಷ್ಠ ಒಂದು 25,000 ಕೋಟಿ ಇಡಬೇಕಾಯಿತು. R&Rಗೆ ಒಂದು ನಯಾ ಪೈಸಾ ಇಟ್ಟಿರಲಿಕ್ಕಿಲ್ಲ. ಯಾಕಂದ್ರೆ ಇನ್ನೂ ಡೀಟೇಲ್ಸ್ ಬಂದಿಲ್ಲ ನನ್ನ ಹತ್ರ. ಅದು ಹೀಗಾಗಿ ಇರಿಗೇಷನ್ಗಿಲ್ಲ, ಹೆಲ್ತ್ ಕಡಿಮೆ ಇದೆ, ಗ್ರಾಮೀಣ ಅಭಿವೃದ್ಧಿ ಕಡಿಮೆ ಇದೆ. ಯಾವ ಬಜೆಟ್ ಮಾಡ್ತಾರೆ ಇವರು? ಇದೊಂದು ಕಳಪೆ ಬಜೆಟ್ ಆಗಿದೆ. ಹಾಗಾಗಿ ಬರೀ ಸಾಲದ ಬಡ್ಜೆಟ್ ಆಗಿದೆ ಹೊರತು ರೆವಿನ್ಯೂ ಡೆಫಿಸಿಟ್ ಬಡ್ಜೆಟ್ ಆಗಿದೆ. ಏನು ಪ್ರಗತಿ ಪರವಾಗಿ ನೋಡುವಂಥ ಬಡ್ಜೆಟ್ ಆಗಿಲ್ಲ ಅನ್ನೋಂಥ. ಆಡಳಿತದಲ್ಲೂ ಈ ಸರ್ಕಾರ ಇವತ್ತು ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದರೆ, ಒಂದು ಕನಿಷ್ಠ ಆರೋಗ್ಯದ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಈ ಸರ್ಕಾರದಲ್ಲಾಗಿಲ್ಲ. ಈಗ ಖರ್ಚು ಮಾಡ್ತಿರೋಂಥ ಔಷಧಿ ಮಾತ್ರೆನೂ ಒದಗಿಸ್ಲಿಕ್ಕೆ ವಿಫಲವಾಗಿರುವಂಥದ್ದು ನೋಡಿ. 3 ವರ್ಷದಲ್ಲಿ ಒಂದೇ ಒಂದು ಟೆಂಡರ್ ಆಗಿಲ್ಲ ಔಷಧಿ ಮಾತ್ರೆಯನ್ನು ಕೊಡಲಿಕ್ಕೆ. ಅಥವಾ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೂ ಸಂಪೂರ್ಣ ವಿಫಲವಾಗಿದೆ. ಕೌಶಲ್ಯತೆ ಕೊಡಲಿಕ್ಕೆ ಏನು ಗ್ಯಾರಂಟಿ ಕೊಡಲಿಕ್ಕೆ ಕೊಟ್ಟಿದ್ದಾರೆ? ಕನಿಷ್ಠ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕಾಗಲಿ, ಆರೋಗ್ಯ ವ್ಯವಸ್ಥೆಗಳು ಕೊಡೋದಾಗಲಿ, ಉದ್ಯೋಗದ ವಿಚಾರದಲ್ಲಾಗಿರಲಿ, ಅಥವಾ ಕಾನೂನು ಸುರಕ್ಷತೆಯಲ್ಲಿ ಯಾವುದೋ ಗ್ಯಾರಂಟಿ ಕೊಡಲಿಕ್ಕೆ, ಒಂದು ಕುಡಿಯೋ ನೀರಿಂದನೂ ವಿಫಲವಾಗಿರುವಂಥದ್ದು ಈ ಸರ್ಕಾರವಾಗಿದೆ. ಹಾಗಾಗಿ ಗ್ಯಾರಂಟಿ ಅನ್ನುವಂಥ ಹೆಸರಿನಲ್ಲಿ ಕೆಲವು ಯೋಜನೆಗಳನ್ನು ಕೊಟ್ಟು ಇನ್ನು ಮಿಕ್ಕ ಉಳಿದ ಎಲ್ಲ ಇಲಾಖೆಗಳಲ್ಲೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಿಡಿದು
ನೀವು ನೀರಾವರಿಯಿಂದ ಹಿಡಿದು ಎಲ್ಲದರಲ್ಲೂ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತದೆ. ಈವನ್ ಗ್ಯಾರಂಟಿಯಲ್ಲೂ ಏನವರು ನುಡಿದಂತೆ ನಡೀತೀನಿ ಅಂತ ಹೇಳಿದಾರಲ್ಲ, ಅದರಲ್ಲೂ ಮೋಸ ಮಾಡೋಂಥದ್ದಾಗಿದೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇವಾಗ ಹಣ ಕೊಡ್ತಿದ್ದಿದ್ದು ಕೆಲವು ತಿಂಗಳುಗಳ ಹಣನೇ ಕೊಟ್ಟಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಸೊ ಈ ರೀತಿ ಎಲ್ಲ ಒಂದು ಕಡೆ ಕಡಿವಾಣ ಮಾಡೋಂಥದ್ದು, ಮೋಸ ಮಾಡೋಂಥದ್ದು, ಜನಕ್ಕೆ ಕೊಡ್ತೀನಿ ಅಂತ ಎಲ್ಲರಿಗೂ ಕೊಡ್ತೀನಿ ಅಂತೇಳಿ ಆ ಮಾತನ್ನು ಕೊಟ್ಟಿದಂತೆ ನುಡಿದಂತೆ ನಡೆಯೋದ್ರಲ್ಲೂ ವಿಫಲವಾಗಿರೋದೆ ಮಾತಿಗೆ ತಪ್ಪಿರೋಂಥವ್ರು ಈ ಕಾಂಗ್ರೆಸ್ ಸರ್ಕಾರ. ಈ ಮುಂಚೆನೂ ಮಾತನ್ನು ಕೊಟ್ಟು ಭರವಸೆನ ಕೊಟ್ಟು ಅನುದಾನ ಕೊಡ್ತೀನಿ ಅಂತ ಹೇಳಿದ್ನೇ ಇನ್ನೂ ಕೊಟ್ಟಿಲ್ಲ, ಅದಕ್ಕೆ ಟೆಂಡರ್ ಆಗಿಲ್ಲ, ಅದಕ್ಕೆ ಬೇಕಾಗಿರುವಂಥ ಬಡ್ಜೆಟನ್ನು ನಿಗದಿ ಮಾಡಿರೋಂಥದ್ದು ಇಲ್ಲ. ಇದುವರೆಗೂ ಅದೇ ಗಲಾಟೆಗಳು, ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಾಗಿರಲಿ, PWDನಲ್ಲಾಗಲಿ, ಬೇರೆ ಬೇರೆ ಇಲಾಖೆನಲ್ಲಿ ಏನು ಮಾತನ್ನು ಕೊಟ್ಟಿದ್ರೋ ಅದನ್ನು ಉಳಿಸ್ಕೊಳ್ಳೋಂಥದ್ದು ಈ ಸರ್ಕಾರದಿಂದ ಆಗಿಲ್ಲ. ಈ ಬಾರಿ ಬರೀ ಕಳೆದ ಬಾರಿನೂ ತಾರತಮ್ಯನೇ, ಬರೀ ಕೇವಲ ಕಾಂಗ್ರೆಸ್ ಶಾಸಕರಿಗೇ ಅನುದಾನ ಹೆಚ್ಚಾಗಿ ಕೊಡುವಂಥದ್ದು, ಅವ್ರಿಗೆ ಆದ್ಯತೆ ಕೊಡುವಂಥದ್ದು, ಈ ತಾರತಮ್ಯವನ್ನು ಈ ನಾಡಿನ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಅದೇ ರೀತಿ ಈ ಬಾರಿನೂ 100 ಕೋಟಿ 200 ಕೋಟಿ ಅಂತ ಹೇಳ್ಕೊಂಡಿರ್ಬೋದೇ ಹೊರತು ಅದನ್ನು ಖಂಡಿತ ಅನುಷ್ಠಾನ ಆಗೋದ್ರಲ್ಲಿ, ಅದನ್ನು ಕಾರ್ಯರೂಪಕ್ಕೆ ಖಂಡಿತ ಇವ್ರು ತರೋಲ್ಲ. ಇವ್ರ ಹತ್ರ ಈಗಾಗಲೇ ಸಂಬಳ ಕೊಡಲಿಕ್ಕೂ ಹಣ ಇಲ್ಲ, ಇವ್ರ ಹತ್ರ ಸಂಬಳ ಕೊಡಲಿಕ್ಕೂ ಹಣ ಇಲ್ಲದವ್ರ ಹತ್ರ, ಔಷಧಿ ಮಾತ್ರೆ ಕೊಡಲಿಕ್ಕೂ ಹಣ ಇಲ್ಲದವ್ರ ಹತ್ರ ನೀವು ಏನನ್ನು ಬಯಸ್ಬೋದು, ಏನನ್ನು ಬಯಸ್ಲಿಕ್ಕೆ ಆಗಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಾಲ ಮಾಡಿರ್ತಕ್ಕಂಥ ನಿಜ ಇದೆ, ಆದರೆ ಏನು ಮಾನದಂಡ ಇದೆ, ಏನೋ ಫಿಸಿಕಲ್ ಡೆಫಿಸಿಟ್ಟು ಅಥವಾ ನಾವೇನು ಬಾರೋಯಿಂಗ್ ಇದೆ, GDPಗೆ ಎಷ್ಟು ಬಾರೋಯಿಂಗ್ ಮಾಡಬೇಕು ಅಥವಾ ನಮ್ಮದು ಫಿಸಿಕಲ್ ಡೆಫಿಸಿಟ್ ಏನಿದೆ ಅದು ವೆಲ್ ವಿತಿನ್ ದ ಪ್ಯಾರಾಮೀಟರ್ಸ್ ಇದೆ. ಡೆಫಿನೆಟ್ಲಿ ನಮ್ಮದು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇವತ್ತು 25,000 ಕೋಟಿ ಏನು 20,000 ಕೋಟಿ ಕಮ್ಮಿ ಆಗಲಿಕ್ಕೆ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಇವತ್ತು ಬಡ್ಜೆಟ್ನಲ್ಲಿ ಹೇಳಿದ್ದಾರೆ. ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ರೆವಿನ್ಯೂ ಸರ್ಪ್ಲಸ್ ಮಾಡಬೇಕಂತಕ್ಕಂಥ ಉದ್ದೇಶ ಸರ್ಕಾರದಿದೆ. ಆದರೆ ಇವತ್ತು ನಮಗೆ GSTಯಿಂದ ಸುಮಾರು 15,000 ಕೋಟಿ 10,000 ಕೋಟಿಯಿಂದ ಮೈನಸ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಏಕಾಏಕಿ ಅವರು GST ಕಮ್ಮಿ ಮಾಡಿರ್ತಕ್ಕಂಥದ್ದು ಬಿಫೋರ್ ಫೈನಾನ್ಷಿಯಲ್ ಇಯರ್ಗಿಂತ ಮುಂಚೆ ಮಾಡಿದ್ದಕ್ಕೆ ನಮಗೆ ಲಾಸ್ ಆಗಿರ್ತಕ್ಕಂಥದ್ದು. ಜಲ್ ಜೀವನ್ ಮಿಷನ್ನಲ್ಲಿ ಸುಮಾರು 15,000 ಕೋಟಿ ಅವ್ರು ಕೊಡಬೇಕು, ಅದು ಕೊಡಲಿಲ್ಲ. ಹಂಗಾಗಿ ಓವರಾಲ್ ನಮ್ಮ ರೆವಿನ್ಯೂ ಏನು ಕಲೆಕ್ಟ್ ಆಗ್ತಾ ಇದೆ GSTಯಿಂದ, ಆ ದುಡ್ಡು ಕೂಡ ನಮಗೆ ಕೊಡಬೇಕಂತಕ್ಕಂಥದ್ದು ಇವತ್ತಲ್ಲ, ಮೊದಲನೇ ದಿವಸದಿಂದನೂ ನಮ್ಮ ವಾದ ಇದೆ. ಹಂಗಾಗಿ ಇವತ್ತು ನಮಗೆ ಆ ದುಡ್ಡು ಬಂದಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ ನಮಗೆ ಮೈನಸನ್ನು ಕಾಣ್ತದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳು. 17ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯದ ಜನರಿಗೆ, ನಮ್ಮ ರಾಜ್ಯಕ್ಕೆ ಪ್ರಗತಿಪರವಾದಂಥ ಪ್ರಗತಿಯ ಹಾದಿಯನ್ನು ಸುಲಭ ಮಾಡುವಂತಹ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಮ್ಮ ಗ್ಯಾರಂಟಿ ಸ್ಕೀಮ್ಸು ಎಲ್ಲವನ್ನು ಸಿದ್ದರಾಮಯ್ಯನವರು ಈ ಬಜೆಟಿನ ಮುಖಾಂತರ ಅದನ್ನು ಕಂಟಿನ್ಯೂ ಮಾಡಿಕೊಂಡಿದ್ದಾರೆ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಬದ್ಧತೆ ಇರತಕ್ಕಂಥ ಸಾಮಾಜಿಕ ಕಲ್ಯಾಣವಾದಂಥ ಎಲ್ಲ ಸ್ಕೀಮ್ಸು ಕೂಡ 18,500 ಕೋಟಿಯನ್ನು ಅದಕ್ಕೆ ಕಮಿಟ್ ಮಾಡಿದ್ದಾರೆ. ಸಾರ್ವಜನಿಕರ ಆರೋಗ್ಯಕ್ಕೆ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಈ ಬಜೆಟಲ್ಲಿ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ಶಿಕ್ಷಣಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಈ ಬಜೆಟು. IT, BT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ಗೆ ಉತ್ತೇಜನ ಕೊಡ್ತಾ ಇರ್ತಕ್ಕಂಥ ಈ ಬಜೆಟು. ಅದರ ಜೊತೆಗೆ 72,000 ಕೋಟಿ ರಾಜ್ಯದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ, ನಿರ್ಮಾಣ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಈ ಬಜೆಟ್. ಬಹುಶಃ ರೈತರ ಎಲ್ಲ ಸ್ಕೀಮ್ಸು ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಮತ್ತು ಈ ಬಜೆಟಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವ ಒಂದು ಬ್ಯಾಲೆನ್ಸ್ಡ್ ಆಗಿ, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮತ್ತು ಬೆಂಗಳೂರು ನಗರಕ್ಕೆ ಈ ಬಜೆಟಲ್ಲಿ ಬಹುಶಃ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಬೇಕಂತಹ ವ್ಯವಸ್ಥೆ ಈ ಬಜೆಟಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಸಿದ್ದರಾಮಯ್ಯನವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.